ಎಲ್ಲರಿಗೂ ನಮಸ್ಕಾರಗಳು ಮಗ. ಇದೀಗ ನಮ್ಮ RCB ತಂಡ ಬಂದ್ಬಿಟ್ಟು ಪ್ರಾಕ್ಟೀಸ್ ಆದ್ರೆ ಸ್ಟಾರ್ಟ್ ಮಾಡಿದೆ ಅಂತಾನೆ ಹೇಳ್ಬೋದು. ಇದೀಗ ನಮ್ಮ RCB ತಂಡದಲ್ಲಿ ಎಲ್ಲ ಆಲ್ಮೋಸ್ಟ್ ಆಲ್ ಆಗಿ ನಮ್ಮ ಇಂಡಿಯನ್ ಪ್ಲೇಯರ್ಸ್ ಎಲ್ಲ RCB ಕ್ಯಾಂಪ್ ಆದ್ರೆ ಸೇರಿದಾರ ಅಂತಾನೆ ಹೇಳ್ಬೋದು. ಎಸ್ಪೆಷಲಿ ಇಲ್ಲಿ ರಜತ್ ಪಾಟಿದಾರ್, ಕುರ್ನೂಲ್ ಪಾಂಡ್ಯ ಮತ್ತು ಭುವನೇಶ್ವರ್ ಕುಮಾರ್ ಮತ್ತು ಜಿತೇಶ್ ಶರ್ಮಾ 4 ಜನ ಸ್ಟಾರ್ ಆಟಗಾರರು ಕೂಡ ಇದೀಗ ನಮ್ಮ RCB ಕ್ಯಾಂಪ್ ಆದ್ರೆ ಸೇರಿದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಏನಪ್ಪಾ ಅಂತಂದ್ರೆ ಪ್ರಾಕ್ಟೀಸ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಮತ್ತು ಇಲ್ಲಿ 3 ತಿಂಗಳ ಹಿಂದೆನೆ ಬಂದ್ಬಿಟ್ಟು ನಮ್ಮ RCB ತಂಡ ಯಾಕೆ ಪ್ರಾಕ್ಟೀಸ್ ಮಾಡ್ತಿದೆ, ಇನ್ನು ನಮ್ಮ RCB ತಂಡ ಈ ಬಾರಿ ಏನಾದ್ರೂ ಹೊಸ ಪ್ಲಾನಿಂಗ್ ಹಾಕೊಂಡು ಬಂದಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಯಾಕಂತಂದ್ರೆ ಮುಂದೆ ಬರೋ IPL ಅಪ್ಡೇಟ್ ಮತ್ತು ಕ್ರಿಕೆಟ್ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀನಿ. ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಇನ್ನು ಸ್ಟ್ರೈಟ್ ಆಗಿ ಅಪ್ಡೇಟ್ಗೆ ಬರೋದಾದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು, ಆಲ್ಮೋಸ್ಟ್ ಆಲ್ ಆಗಿ ಅನ್ಕ್ಯಾಪ್ ಅಂದ್ರೆ ಇಂಡಿಯನ್ ಅನ್ಕ್ಯಾಪ್ ಪ್ಲೇಯರ್ಸ್ ಎಲ್ಲ ಒಂದು ವಾರದಿಂದನೇ RCB ಕ್ಯಾಂಪ್ ಆದ್ರೆ ಸೇರಿದ್ರು. ಇದೀಗ ಬಂದ್ಬಿಟ್ಟು 4 ಜನ ನಮ್ಮ ಇಂಡಿಯಾದ ಸ್ಟಾರ್ ಪ್ಲೇಯರ್ಸ್ ಆದ್ರೆ ಇವತ್ತು ಕ್ಯಾಂಪ್ ಆದ್ರೆ ಸೇರಿದಾರೆ ಅಂತಾನೆ ಹೇಳ್ಬೋದು. ಇನ್ಕ್ಲೂಡಿಂಗ್ ಇಲ್ಲಿ ಬಂದ್ಬಿಟ್ಟು ರಜತ್ ಪಾಟಿದಾರ್ ಮತ್ತು ಭುವನೇಶ್ವರ್ ಕುಮಾರ್, ಕುರ್ನೂಲ್ ಪಾಂಡ್ಯ, ಜಿತೇಶ್ ಶರ್ಮಾ. ಇನ್ನು ಈ 4 ಸ್ಟಾರ್ ಪ್ಲೇಯರ್ಸ್ ಅಂದ್ರೆ ನಮ್ಮ ಇಂಡಿಯಾದ ಸ್ಟಾರ್ ಪ್ಲೇಯರ್ಸ್ ಬಂದ್ಬಿಟ್ಟು ಇವತ್ತು RCB ಕ್ಯಾಂಪ್ ಆದ್ರೆ ಸೇರಿದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಒಂದೇನಂತಂದ್ರೆ ನಮ್ಮ RCB ತಂಡ ಇವರನ್ನ ಯಾಕೆ ಇಷ್ಟು ಬೇಗನೆ ಕರೆಸಿದ್ದಾರೆ ಅಂತ ನೋಡೋದಾದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು, ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿ ಬಂದ್ಬಿಟ್ಟು ಕ್ವಾಲಿಫೈಯರ್ ಮ್ಯಾಚ್ ಎಲ್ಲ ನಡೀತಾ ಇವೆ ಮತ್ತು ಕ್ವಾಲಿಫೈಯರ್ ಮ್ಯಾಚಸ್ ಅಲ್ಲೆಲ್ಲ ಇವ್ರು 4 ಜನ 4 ಟೀಮ್ ತಂಡದ ನಾಯಕರಾಗಿದ್ದು, ಹಾಗಾಗಿ ಈ ಮ್ಯಾಚಸ್ ಎಲ್ಲ ಬಂದ್ಬಿಟ್ಟು ಚಿನ್ನಸ್ವಾಮಿಯಲ್ಲೇ ನಡೀತಿದೆ ಅಂತಾನೆ ಹೇಳ್ಬೋದು. ಆ ಕಾರಣಕ್ಕಾಗಿ ನೀವು ಇಲ್ಲಿ ಬಂದ್ಬಿಟ್ಟು ಹೋಗಿ ಮತ್ತು ಸ್ವಲ್ಪ ಪ್ಲೇಯರ್ಸ್ ಅಂದ್ರೆ ಅನ್ಕ್ಯಾಪ್ ಪ್ಲೇಯರ್ಸ್ನ ಸ್ವಲ್ಪ ನೀವು ಪರಿಚಯ ಮಾಡ್ಕೊಂಡು ಹೋಗಿ ಅಂತಂದು ಇವರನ್ನ ಕರೆಸಿದಾರೆ ಅಂತಾನೆ ಹೇಳ್ಬೋದು. ಇನ್ನು ಇವು ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿ ಮುಗಿದ ಮೇಲೆ ಆಲ್ಮೋಸ್ಟ್ ಆಲ್ ಆಗಿ ಇನ್ನೇನು IPL ಒಂದು ತಿಂಗಳ ಅಥವಾ 1.5 ತಿಂಗಳು ಇದೆ ಅನ್ನೋಷ್ಟರಲ್ಲಿ ಎಲ್ಲ ಪ್ಲೇಯರ್ಸ್ ಬಂದ್ಬಿಟ್ಟು ನಮ್ಮ RCB ಕ್ಯಾಂಪ್ ಆದ್ರೆ ಜಾಯ್ನ್ ಆಗ್ತಾರೆ ಅಂತಾನೆ ಹೇಳ್ಬೋದು. ಇದೀಗ ಸದ್ಯದ ಮಟ್ಟದಲ್ಲಿ ಬಂದ್ಬಿಟ್ಟು ನಮ್ಮ ಇಂಡಿಯಾದ ಅನ್ಕ್ಯಾಪ್ ಪ್ಲೇಯರ್ಸ್ ಯಾರ್ಯಾರಿದ್ದಾರೆ ಅವರೆಲ್ಲರೂ ಇದೀಗ ನಮ್ಮ RCB ತಂಡದ ಕ್ಯಾಂಪ್ ನಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು. ಅವರು ಪ್ರಾಕ್ಟೀಸ್ ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ಬಂದ್ಬಿಟ್ಟು ಈ 4 ಜನ ಕ್ಯಾಪ್ಟನ್ಸ್ ಬಂದ್ಬಿಟ್ಟು ನಮ್ಮ RCB ತಂಡದ ಕ್ಯಾಂಪ್ ಸೇರಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಹೋಗಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಹೆಚ್ಚಿನ ಕ್ರಿಕೆಟಿಂಗ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ.